ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮೂರಲ್ಲಿ 21 ಅಡಿ ಜಡೆಮುನೇಶ್ವರ ಟೆಂಪಲ್ ಓಪನ್ ಆಗ್ತಿದೆ. ಸೊ ಇವತ್ತು ಯಾವ್ಯಾವ ದೇವ್ರು ಬಂದಿದೆ ಅಂತ ಅಂದರೆ ಜಡೆಮುನೇಶ್ವರ, ಹಾಗೆ ಚಾಮುಂಡೇಶ್ವರಿ ಅಮ್ಮನವರು, ಮಹದೇಶ್ವರ ಸ್ವಾಮಿ, ಮತ್ತು ನೋಡಿ ನೈಟು ಇಷ್ಟು ಎಲ್ಲ ದೇವ್ರು ಬಂದಿದೆ. ಹಾಗೆ ಎಷ್ಟು ಸಖತ್ತಾಗಿ ಆಗುತ್ತೆ ಅಂತ ಅಂದರೆ ಈ ದೇವಸ್ಥಾನ ಓಪನ್ನು ಎಲ್ಲೂ ಸ್ಕಿಪ್ ಮಾಡದೆ ಹೋದಂಗೆ ಫುಲ್ ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಾವಂತೂ ನಿಜವಾಗ್ಲೂ ನಂಬ್ತಾನೆ ಇರಲಿಲ್ಲ, ಓ ದೇವ್ರು ಬರುತ್ತಾ ಹಾಗೆ ಹೀಗೆ ಅಂತ ಅಂದ್ಕೊಂಡು. ಅದು ರಿಯಾಲಿಟಿ ನಾವು ಡೈರೆಕ್ಟಾಗಿ ನೋಡಿದಾಗ್ಲೇ ನಮಗೂ ಗೊತ್ತಾಗಿದ್ದು ಎಷ್ಟು ಪವರ್ಫುಲ್ ಇದೆ ಅಂತ ಅಂದ್ಬಿಟ್ಟು. ಇವರಿಗೆ ಚಾಮುಂಡೇಶ್ವರಿ ಅಮ್ಮನವರು ಬಂದಿರೋದು ದೇವರು ಎಷ್ಟು ಮೆರೀತಿದ್ದಾರೆ ಅಂತ ಅಂದರೆ ಸಖತ್ತಾಗಿ ಪವರ್ಫುಲ್ ಇದೆ ಮಾತ್ರ. ಹಾಗೆ ಜಡೆಮುನೇಶ್ವರನೂ ಅಷ್ಟೇ ಎಷ್ಟು ಪವರ್ಫುಲ್ ಇದೆ ಅಂತ ಅಂದರೆ ನಮ್ಮೂರಲ್ಲಿ ಇದೇ ಫಸ್ಟ್ ಟೈಮು ಅಂತಲೇ ಹೇಳ್ಬೋದು ಈ ಥರ ಎಲ್ಲ ದೇವಸ್ಥಾನ ಓಪನ್ ಆಗಿರೋದು. ನೀವೇ ನೋಡ್ತಿರ್ಬೋದು, ಕಳಸ ಪೂಜೆ ಎಲ್ಲ ನಡೀತಿದೆ. ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ. ಎಲ್ಲರೂ ರೆಡಿ ಆಗಿಬಿಟ್ಟು ಎಲ್ಲ ಮಿಂಚುತ್ತಿದ್ದಾರೆ. ಹಾಗೆ ಕಳಸಕ್ಕೆಲ್ಲ ಹೂವು ಆಗಿರ್ಬೋದು, ಹಾಗೆ ಅರಿಶಿನ ದಾರ ಆಗಿರ್ಬೋದು ಎಲ್ಲನೂ ಕಟ್ತಿದ್ದಾರೆ. ನೋಡಿ ಎಷ್ಟು ಸಖತ್ತಾಗಿ ನಡೀತಿದೆ ಅಂತ ಅಂದರೆ ನನ್ನ ಲೈಫಲ್ಲಿ ಇದೇ ಫಸ್ಟು ಟೈಮ್ ದೇವಸ್ಥಾನ ಎಲ್ಲ ಪ್ರತಿಷ್ಠಾಪನೆ ಮಾಡ್ತಿರೋದು. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂತ ಅಂದರೆ ನಿಜವಾಗ್ಲೂ ಇದು 5 ಕಳಸ ಮಾಡಿರ್ತಾರೆ. ಅದು ಮೇಯ್ನ್ ಮುತ್ತೈದೆಯರೆ ಮಾತ್ರ ಅದನ್ನು ಎತ್ಕೋಬೇಕಾಗುತ್ತೆ. ಹಾಗೆ ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ದಾರೆ. ಒಂದು ಕಡೆ ಸೈಡಲ್ಲಿ ಕಳಸಗಳು ಕೂಡ ರೆಡಿ ಮಾಡ್ಕೊತಿದ್ದಾರೆ. ಇವರೆಲ್ಲ ಬೆಂಗಳೂರಲ್ಲೇ ಇರೋದು, ಬಟ್ ಅಲ್ಲಿಂದ ಕರೆಸಿರೋದು. ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂತ ಅಂದರೆ ತುಂಬಾ ಖುಷಿಯಾಗುತ್ತೆ. ನನ್ನ ಲೈಫಲ್ಲೂ ಅಷ್ಟೇ ನೋಡಿದ್ದೀನಿ, ಬಟ್ ಈ ಥರ ಪೂಜೆ ಎಲ್ಲ ಇವಾಗಲೇ ಫಸ್ಟು ಟೈಮ್ ನೋಡ್ತಿರೋದು. ಇವರೇ ನೋಡಿ 21 ಅಡಿ ಜಡೆಮುನೇಶ್ವರ ಸ್ವಾಮಿಗೆ ಪೂಜೆ ಮಾಡೋರು. ಎಷ್ಟು ಭಕ್ತಿಯಿಂದ ಮಾಡ್ತಿದ್ದಾರೆ ಅಂತ ಅಂದರೆ ತುಂಬಾ ಭಕ್ತಿಯಿಂದ ಮಾಡ್ತಿದ್ದಾರೆ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಇವೆಲ್ಲ ನೋಡಿ, ತುಂಬಾ ಖುಷಿಯಾಗುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಟ್ಟಲದಮ್ಮ ದೇವಿಯವ್ರನ್ನೂ ಕೂಡ ಕರೆಸ್ತಿದ್ದಾರೆ. ಎಲ್ಲೂ ಸ್ಕಿಪ್ ಮಾಡದೆ ಹೋದಂಗೆ ನನ್ನ ವಿಡಿಯೋ ಫುಲ್ಲು ನೋಡಿ. ಇವಾಗ ಪೂಜೆ ಎಲ್ಲ ಮುಗ್ದಿದೆ. ಕಳಸ ಎಲ್ಲನೂ ಆಲ್ರೆಡಿ ಚಿಕ್ಕ ಕಳಸಗಳನ್ನ ಎಲ್ಲರೂ ಹೊತ್ಕೊಂಡು ರೆಡಿಯಾಗಿದ್ದಾರೆ. ಇವಾಗ 5 ಕಳಸಗಳು ಇದೆ ಅಲ್ವಾ, ಅದನ್ನು ಮುತ್ತೈದೆಯರಿಗೆ ಒರೆಸ್ತಾರೆ. ನೋಡಿ ಎಲ್ಲ ಹೊತ್ಕೊಂಡು ಎಷ್ಟು ಮಿಂಚುತ್ತಿದ್ದಾರೆ ನಮ್ಮೂರು ಹುಡುಗಿರು. ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ನೋಡಿ ದೊಡ್ಡ ಕಳಸ ಫಸ್ಟು ಇವರಿಗೆ ಒರೆಸ್ಬೇಕು, ಆಮೇಲೆ ಮುತ್ತೈದೆಯರು ಇರ್ತಾರಲ್ವ 5 ಜನ ಅವರಿಗೆ ಒರೆಸ್ಬಿಟ್ಟು ಈ ದೇವಸ್ಥಾನ ಸುತ್ತ 3 ರೌಂಡು ಪ್ರದಕ್ಷಿಣೆ ಹಾಕಲೇಬೇಕು. ನಮ್ಮೂರಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಎಲ್ಲ ನಡೀತಿರೋದು. ತುಂಬಾ ಖುಷಿಯಾಗುತ್ತೆ. ಹಾಗೆ ಇನ್ನೊಂದೇನು ಅಂತ ಅಂದರೆ ಸುಮ್ಮನೆ ಎಲ್ಲ ಕಳಸ ಎತ್ಕೊಂಡು ಹೋಗೋ ಆಗಿಲ್ಲ. ಫಸ್ಟೇ ಹೇಳ್ಬಿಟ್ಟಿದ್ದಾರೆ ಅಮ್ಮನವರು. ನನಗೆ ವಾದ್ಯ, ತಮಟೆ, ಹಾಗೆ ಜೈಕಾರ ಎಲ್ಲ ಕೂಡ ನನಗೆ ಪ್ರತಿಯೊಂದು ಬೇಕೇ ಬೇಕು ಅಂತಲೇ ಚಾಮುಂಡೇಶ್ವರಿ ಅವರು ಹೇಳಿದ್ದಾರೆ. ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ. ಹಾಗೆ 3 ರೌಂಡು ಪ್ರದಕ್ಷಿಣೆ ಎಲ್ಲ ಹಾಕಾದ್ಮೇಲೆ ಈಚೆ ಬಂದಿದ್ದೀವಿ. 101 ಕಳಸಗಳು ಇದ್ದಾವೆ, ಬಟ್ ನಮ್ಮೂರಲ್ಲೆಲ್ಲ ಅಷ್ಟೊಂದು ಜನ ಇಲ್ಲ. ಎಲ್ಲರೂ ಕೂಡ ಭಕ್ತಾದಿಗಳೆಲ್ಲ ಬಂದಿದ್ದಾರಲ್ವ, ಸೊ ಅವರು ಕೂಡ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಜಡೆಮುನೇಶ್ವರ ಸ್ವಾಮಿಗೆ ಅಭಿಷೇಕ ಕಾರ್ಯಕ್ರಮ ಶುರುವಾಗುತ್ತೆ. ಹಾಗೆ ಅಲ್ಲೂ ಕೂಡ ದೇವ್ರು ಬರುತ್ತೆ, ಬಟ್ ಅದು ವಿಡಿಯೋ ಸ್ಕಿಪ್ ಇಲ್ಲ ನನ್ನ ಹತ್ರ. ಹಾಗೆ ಇದು ನೈಟ್ ನಡೆದಿರೋದು. ಅಮ್ಮನವ್ರನ್ನ ಕರ್ಕೊಂಬರೋಕ್ಕೆ ಹಣ್ಣಾರತಿ ಎಲ್ಲ ರೆಡಿ ಮಾಡಿಕೊಂಡು ನಾವು ದೇವಸ್ಥಾನ ಹತ್ರ ಬಂದಿದ್ದೀವಿ. ಅದು ಖುಷಿ ಆಗೋಷ್ಟು ಕುಣಿತಿದ್ದಾರೆ. ಎಷ್ಟು
ಸಖತ್ತಾಗಿ ಕುಣಿತಿದ್ದಾರೆ ಅಂದರೆ ಅರೆ ತಮಟೆ ಬಡಿತಾನೆ ಇರಬೇಕು. ಹಾಗೆ ಅರ್ಶಿನ ಕುಂಕುಮ ಹಾಗೆ ಒಂದು ಆರತಿ ಇದ್ದರೆ ಸಾಕು, ಇನ್ನೇನೂ ಕೇಳಲ್ಲ. ಎಷ್ಟು ಅವರು ಮೊದಲೇ ಹೇಳಿದರು, ನನ್ನ ಪ್ರತಿಷ್ಠಾಪನೆ ದಿನ ನಾನು ಕುಣಿಲೇಬೇಕು, ನಾನು ಊರಲ್ಲಿ ಮೆರಿಲೇಬೇಕು ಅಂತ ಅಂದ್ಬಿಟ್ಟು. ನೋಡಿ ಆರತಿ ಎತ್ತುತ್ತಾ ಇದ್ರೇ ಅದು ಖುಷಿ ಆಗ್ತಿದೆ ಅಮ್ಮನವ್ರಿಗೆ. ನಮಗೆ ನೋಡ್ತಾನೇ ಇನ್ನೂ ನೋಡಬೇಕು ಅಂತಲೇ ಅನಿಸುತ್ತೆ ಕುಣಿಯೋದೆಲ್ಲನೂ. ನಮ್ಮೂರಲ್ಲಿ ಈ ಥರ ಎಲ್ಲ ಪವಾಡ ನಡೆದಿರಲಿಲ್ಲ, ಬಟ್ ಇವಾಗ ನಡೀತಿದೆ. ಎಷ್ಟು ಖುಷಿಯಾಗುತ್ತೆ ಅಂತ ಅಂದರೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಬ್ಯಾಕ್ ಸೈಡೇ ದೇವರೆಲ್ಲ ಮನೆ ಹತ್ರ ಹೋಗಿಬಿಟ್ಟು ಪೂಜೆ ಎಲ್ಲ ನಡೀತಿದೆ. ಹಾಗೆ ನೈಟು ಕೂಡ ಹೋಮ ಎಲ್ಲ ನಡೀತಿದೆ. ಎಷ್ಟು ಖುಷಿಯಾಗುತ್ತೆ ಅಂತ ಅಂದರೆ ತುಂಬಾ ಖುಷಿಯಾಗುತ್ತೆ. ಈ ಥರ ಎಲ್ಲ ನಮ್ಮೂರಲ್ಲೂ ಕೂಡ ಆಗುತ್ತೆ ಅಲ್ವಾ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲೂ ಇನ್ನು ನೆಕ್ಸ್ಟ್ ಡೇ ಏನು ನಡೀತಿದೆ ಅದನ್ನೆಲ್ಲ ಸ್ಕಿಪ್ ಮಾಡ್ದಂಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.